ಹತ್ತಾ ಇದೀವಿ ಕೈಲಾಸಗಿರಿದು. ಸಂಡೇ ಇವತ್ತಾದರೂ ಜನ ಬಂದಿದ್ದಾರೆ. ಬೆಟ್ಟದೊಳಗಡೆ ಇದು ಮಾಡಿದ್ದಾರೆ, ಗ್ರೇಟ್. ಅವಾಗ ಆಗ್ತಾ ಇರೋ ಸ್ಲಿಪ್ಪರ್ಸ್ ಗೈಸ್ ಇವೆಲ್ಲ ಕೈಲಾಸಗಿರಿ. ಗೈಸ್, ನಾನು ನಿಮ್ಮ ವಿವೇಕ್ ಡಾರ್ಲಿಂಗ್. ನಾನು ಮತ್ತು ನಮ್ಮ ಫ್ರೆಂಡ್ ಇವತ್ತು ಭಾನುವಾರ ಅಲ್ಲ, ಅದಕ್ಕೆ ಚಿಕ್ಕಬಳ್ಳಾಪುರದಿಂದ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಅಲ್ಲಿ ಹೋಗ್ಬೇಕು ಇವಾಗ. ಇಲ್ಲ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೋ ಊರ ಹತ್ರ ಬಂದಿದ್ದೀವಿ. ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಐತೆ ಕೈಲಾಸಗಿರಿ. ಝೂಮ್ ಆಗ್ತಾರೆ, ಏನು ಕಾಣಿಸಲ್ಲ ನೋಡಿ. ಅದು ಹಳ್ಳಿಯಲ್ಲಿ ಬಂದಿದ್ದೀವಿ ನಾವು. ಯಾರಾவது ಅಡ್ಡ ಬಂದಿರ್ತ ಬೇಜಾರು ನೋಡಿ. ಈ ಕಡೆ ಎಲ್ಲ ನಾವು ಚಿಕ್ಕಬಳ್ಳಾಪುರದಲ್ಲಿ ಇದು ಬೇಜಾರು. ಯಾವಾಗಾದ್ರೂ ಒಂದು ಸೈಡ್ ಆದ್ರೂ ಬರ್ಬೇಕಿದೆ ಈ ಕಡೆ ಎಲ್ಲ. ನಾವು ನೋಡಿ ಮಸ್ತಾಗೈತೆ ವ್ಯೂ ಪಾಯಿಂಟ್. ವೆದರ್ ನೋಡಿ ಈ ಕಡೆ ಎಷ್ಟು ಕೂಲ್ ಆಗೈತೆ. ಅಲ್ಲಿನ ಮಸ್ತಾಗೈತೆ ಈ ಕಡೆ. ನನ್ನ ವಾಯ್ಸ್ ಕೇಳಿಸ್ತಾ ರೋಡಾದ್ರೂ ಸಖತ್ತಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಯಾವುದೋ ಇದಿಲ್ಲ ರೋಡಿಗಳು. ಈ ಕಡೆ ರೋಡ್ ಚೆನ್ನಾಗೈತೆ, ಅದಕ್ಕೆ ಈ ಕಡೆ ಬಂದಿದ್ದು. ಪರವಾಗಿಲ್ಲ ನೋಡಿ. ಅಲ್ಲಿ ಹೋಗ್ಬೇಕು, ಬೆಟ್ಟ ಓವರ್ ಆಗಿಬಿಡುತ್ತೆ. ನನಗೂ ಗೊತ್ತಿಲ್ಲ, ನಾವು ಲೊಕೇಶನ್ ಹಾಕ್ಕೊಂಡು ಇಬ್ರು ನೋಡಿಲ್ಲ ನಾನು. ರೂಟ್ ಎಷ್ಟು? ಇನ್ನೊಂದು 1 ಕಿಲೋಮೀಟರ್ ಐತೆ. ಇನ್ನೊಂದು 1 ಕಿಲೋಮೀಟರ್ ಹೋದ್ರೆ ಕೈಲಾಸಗಿರಿ ನೋಡ್ಬೋದು. ಇದರಲ್ಲಿ ಯಾವ ಬೆಟ್ಟ ಅಂತ ನಮಗೆ ಗೊತ್ತಿಲ್ಲ. ಮುಂದೆ ಒಂದು ಬೆಟ್ಟ ಐತೆ, ಯಾರು ಗೊತ್ತು. ಹೋಗೋಣ. ಇನ್ನೂ 1 ಕಿಲೋಮೀಟರ್ ಹೋಗ್ಬೇಕು ಈ ರೋಡಲ್ಲೇ. ಅಲ್ಲೊಂದು ಬೆಟ್ಟ ಐತೆ, ಇಲ್ಲೊಂದು ಬೆಟ್ಟ ಐತೆ. ವಾಯ್ಸ್ ಕೇಳಿಸ್ತಾ ಇರಲ್ಲ ನಿಮಗೆ, ಗಾಡಿ ಸೌಂಡ್ ಕೇಳಿಸ್ತಾ. ಏನು ಮಾಡೋಣ, ಬೈಕ್ ಬುಕ್ ಮಾಡಬೇಕು. ಬುಕ್ ಮಾಡಿದ್ದೀನಿ, ಬರ್ತದೆ 14ನೇ ತಾರೀಕು. ಹೋಗ್ತಾ ಸಿಂಗಲ್ ರೋಡ್ ಇರೋದು ಈ ಕಡೆ ಎಲ್ಲ. ನೋಡಿ ಗೈಸ್, ಇಲ್ಲಿ ಯಾವ್ದೋ ರೆಸ್ಟೋರೆಂಟ್ ಐತೆ ಚಿಕ್ಕದೊಂದು. ಇವಾಗಿಲ್ಲ, ಸುಸ್ವಾಗತ ಕೈಲಾಸಗಿರಿಗೆ ಹಾಕಿ. ನೋಡಿ ಗೈಸ್, ಯಾವ್ದಾದ್ರು ರೆಸ್ಟೋರೆಂಟ್ ಐತೆ ಇಲ್ಲಿ ಕೆಳಗಡೆ. ಪ್ಲೇ ಗ್ರೌಂಡ್ ಎಲ್ಲ ಐತೆ. ಗೈಸ್, ಬೆಟ್ಟದ ಮೇಲಿಂದ ವ್ಯೂ ಈ ತರ ಕಾಣಿಸುತ್ತೆ ನಮ್ಗೆ. ನೋಡಿ, ನಾವು ಮೇಲಕ್ಕೆ ಹೋಗ್ತಾ ಇರ್ಬೇಕು. ಕೈಲಾಸಗಿರಿ ಬೆಟ್ಟ ಗೈಸ್, ಮಸ್ತಾಗಿಲ್ಲಿ ಕೈಲಾಸಗಿರಿ. ನಾವು ಹೋಗ್ಬೇಕು ಇನ್ನೊಂದು 50 ಕಿಲೋಮೀಟರ್ ಅಷ್ಟೇ ಇದೆ ಬೆಟ್ಟಕ್ಕೆ. ಇದೇ ಬೆಟ್ಟ ಗೈಸ್, ಮೇಲೆ ಐತೆ ಕೈಲಾಸಗಿರಿ ಬೆಟ್ಟ. ಹತ್ತಾ ಇದೀವಿ ನಾವು, ನಾನು ಮತ್ತು ನನ್ನ ಫ್ರೆಂಡು. ಅವನು ಕ್ಯಾಮ್ರಾ ಮುಂದೆ ಸ್ವಲ್ಪ ಅಜೀಬ್. ನನ್ನ ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಗ ಅದಕ್ಕೆ ಅವನು ತೋರಿಸ್ತಾ ಈ ಕಡೆ ಎಲ್ಲ. ಅಲ್ಲಿ ಕಾರೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ನಾವು ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಫ್ರೆಂಡು. ನೋಡಿ, ಇದೆ ಕೈಲಾಸಗಿರಿ ಬೆಟ್ಟ. ಇನ್ನು ಹತ್ತಬೇಕು. ಇವಾಗಲೇ ಸುಸ್ತಾಗ್ತೈತಿ, ಹತ್ತಷ್ಟೊತ್ತಿಗೆ ಇನ್ನು ನೋಡಿ. ಅವ್ರ ಕಾರೆಲ್ಲ ಪಾರ್ಕಿಂಗ್ ಮಾಡಿದ್ರೆ ಗಾಳಿ ಮೇಲೆ ಗಾಳಿ ನೋಡಿ ಬಿತ್ತೋಗೈತೆ. ಗಾಳಿ ಹೊಡಿತಾ ಐತಿ ಈ ಕಡೆ ಎಲ್ಲ. ಮಸ್ತ್ ಫೀಲ್ ಗೈಸ್ ಇದೆ. ಹತ್ತಾ ಇದೀವಿ ಕೈಲಾಸಗಿರಿದು.
ಸಂಡೇ ಇವತ್ತಾದರೂ ಜನ ಬಂದಿದ್ದಾರೆ ನೋಡಿ, ಈ ಕಡೆ ಎಲ್ಲ ಜನ ಬಂದಿದ್ದಾರೆ. ಮತ್ತು ನಮ್ಮ ಫ್ರೆಂಡು ಮೆಟ್ಲತ್ಕೊಂಡು ಹೋಗ್ತಾ ಇರಬೇಕು. ಈ ಗಾಳಿಗೆ ನನ್ನ ವಾಯ್ಸು ಸ್ವಲ್ಪ ಅಷ್ಟೊಂದು ಕ್ಲಿಯರಾಗಿ ಇರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೊಂದು ಬ್ಲಾಗು, ನೆಕ್ಸ್ಟ್ ಬ್ಲಾಗ್ ಮೈಕಲ್ಲಿ ಮಾತಾಡ್ತೀನಿ. ನೋಡಿ ಗೈಸ್, ಇದೆ ಕೈಲಾಸ ಬೆಟ್ಟ, ಮಸ್ತಾಗೈತೆ. ಸೈಕ್ ದೇವಸ್ಥಾನ ನೋಡಿ, ವೆದರ್ ಅದು ಬೆಟ್ಟದ ಒಳಗಡೆ ಇದು ಮಾಡಿದ್ದಾರೆ, ಗ್ರೇಟ್. ಕಡೆ ನಮ್ಮ ಫ್ರೆಂಡ್ ಫೋಟೋ ಝೂಮ್ ಹಾಕ್ತೀನಿ ನೋಡಿ, ದೇವ್ರ ಫೋಟೋ ಇರೋದಿಲ್ಲ. ದೇವಸ್ಥಾನ ನೋಡಿ ಗೈಸ್, ಇದೆ ಕೈಲಾಸಗಿರಿ ಒಳಗಡೆ ಇರೋ ದೇವಸ್ಥಾನ ನೋಡಿ. ಅಲ್ಲಿ ದೇವರಿದೆ ಮೇಲೆ ಎಲ್ಲ ಮಸ್ತಾಗಿ ಐತೆ ಇಲ್ಲಿ ವ್ಯೂ ಪಾಯಿಂಟ್. ನಾನು ಮತ್ತೆ ನಮ್ಮ ಫ್ರೆಂಡ್ ಮಸ್ತಾಗಿತ್ತು ವ್ಯೂ ಪಾಯಿಂಟ್ ನೋಡಿ. ಆ ಕಡೆ ಫೋಟೋಸ್ ತಗೊಳಕ್ಕೆ ಇವತ್ತು ಸಂಡೇ ಆದ್ರೆ ಎಷ್ಟು ಜನ ರಶ್ ಇದ್ದಾರೆ ನೋಡಿ ಗೈಸ್. ಇಲ್ಲಿ ಗಿರಿಜಾ ಕಲ್ಯಾಣ ಅಂತ ದೇವರ ಹೆಸರು, ಕಲ್ಯಾಣ ಇರ್ಬೋದು ಮೋಸ್ಟ್ಲಿ, ಆದ್ರೆ ಎಷ್ಟು ಜನ ಇದ್ದಾರೆ ಇಲ್ಲಿ. ಈ ಕಡೆ ಎಲ್ಲ ಮಸ್ತಾಗಿ ಇದೇ ಗಿರಿಜಾ ಕಲ್ಯಾಣ ಮೈನ್ ಇದೆ. ಈ ಕಡೆಯಿಂದ ಹೋಗ್ಬಿಟ್ಟು ಅದು ಎಕ್ಸಿಟ್ ಆಗಬೇಕು ನೋಡಿ. ಈ ಕಡೆ ಎಲ್ಲ ಮಸ್ತಾಗಿ ಮಾಡಿದ್ದಾರೆ ಇವರು. ಈ ಕಡೆ ಸ್ವಾಮೀಜಿಗಳ ಹೆಸರು ಇವೆಲ್ಲ. ನಮ್ಮ ಫ್ರೆಂಡ್ ಹೋಗ್ಕೊಂಡು ಹೋಗ್ತಾ ಇದ್ದಾನೆ ಒಬ್ಬೊಬ್ರು ಸ್ವಾಮೀಜಿದು ನೋಡಿ. ಅವ್ರದ್ದು ಕವಿತೆ ಎಲ್ಲ ಪುರಾಣ ಎಲ್ಲ ಬರೆದಿದ್ದಾರೆ. ಈ ಕಡೆ ಮಸ್ತಾಗಿ ಮಾಡಿದ್ದಾರೆ ಗೈಸ್ ನೋಡಿ. ಮತ್ತೆ ಅವಾಗ ಆಗ್ತಾ ಇರೋ ಸ್ಲಿಪ್ಪರ್ಸ್ ಗೈಸ್ ಇವೆಲ್ಲ, ಆ ಕಾಲದಲ್ಲಿ ಆಗ್ತಾ ಇದ್ರು ಇವೆಲ್ಲ ಸ್ಲಿಪ್ಪರ್ಸು ನೋಡಿ. ಈ ಕಡೆಯಿಂದ ವ್ಯೂ ಎಲ್ಲ LED ಡಿಜಿಟಲ್ ಇಟ್ಬಿಟ್ಟಿದ್ದಾರೆ ಗೈಸ್. ಈ ಕಡೆ ಎಲ್ಲ ನಮ್ಮ ಫ್ರೆಂಡ್ ಅದೇನು ಹೋಗ್ತಾ ಇದ್ದಾನೆ ನೋಡಿ. ಅವಾಗ ಇದೇ ಹಾಕ್ಕೊಂತ ಇದ್ದಿದ್ದು ಸ್ಲಿಪ್ಪರ್ಸ್. ಬನ್ನಿ ಹೋಗ್ತಾ ಇದ್ದೀವಿ ನಾವು ನಾನ್ ಸ್ಟಾಪ್. ಇದು ಗುಹೆ ಒಂಥರದ್ದು ಬೆಟ್ಟದಲ್ಲಿ ಇದೆಲ್ಲ ಮಾಡಿರೋದು. ಹಿಂಗಿಂದ ಬಂದು ಹಿಂಗೆ ಎಕ್ಸಿಟ್ ಆಗಿ ಇದೆಲ್ಲ ಬೆಟ್ಟನೇ ನೋಡಿ. ಬೆಟ್ಟದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೈಲಾಸಗಿರಿನ. ಎಕ್ಸಿಟ್ಟು ದೇವಸ್ಥಾನ ಇಲ್ಲಿ ಇರ್ಬೋದು, ಖಾಲಿ ಜಾಸ್ತಿ ಬರೋದು. ಅದೇ ಎಂಟ್ರೆನ್ಸು ಇದು ಎಕ್ಸಿಟ್ ಗೈಸ್ ನೋಡಿ. ಬೆಟ್ಟದೊಳಗಡೆ ಆ ಥರ ಮಾಡಿದ್ರು. ಇನ್ನ ಡೆವಲಪ್ ಮಾಡಬೇಕು ಈ ಕಡೆ ಎಲ್ಲ, ಜಾಸ್ತಿ ಮಾಡ್ಬೇಕು ಗೈಸ್. ಈ ಕಡೆ ಎಲ್ಲ ನೋಡಿ, ಇದೇ ಈಗ ಎಂಟ್ರೆನ್ಸ್. ಇದು ಒಳಗಡೆ ತೋರಿಸಿದ್ನಲ್ಲ ಶಾರ್ಟ್ಸ್ ಡೈಲಾಗ್ ಜಾಸ್ತಿ ಮಾಡಬೇಕು. ಬ್ರೇಕ್ ಆಗ್ತೈತಿ ಆಮೇಲೆ ಗೈಸ್. ಮೇಲೆ ಒಳಗಡೆ ಈ ಕಡೆ ಎಲ್ಲ ಕಡೆ ಅದು ಬೆಟ್ಟನೆ, ಎಲ್ಲ ಕಾಡು ಗೈಸ್. ಹೋಗ್ಬಿಟ್ಟು ಸ್ಲಿಪ್ಪರ್ಸ್ ಹಾಕ್ಕೊಂಡು ಆಮೇಲೆ ಹೆಂಗೆ ಸಿಗ್ತೀನಿ. ತಿನ್ಕೊಂಡು ಮಸ್ತ್ ಇತ್ತು. ಟೇಕ್ ಕೇರ್ ಗೈಸ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.